ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗಳ ಬಗ್ಗೆ ಕಳೆದ ಹಲವಾರು ತಿಂಗಳುಗಳಿಂದ ಸಾಕಷ್ಟು ಚರ್ಚೆ ಆಗಿದೆ. ಆ ನಂತರದಲ್ಲಿ ಬುರುಡೆ ಗ್ಯಾಂಗ್ ಅರೆಸ್ಟ್ ಆಯಿತು, ಹೊರಗಡೆನೂ ಬಂದ್ರು, ಮತ್ತೆ ಅರೆಸ್ಟ್ ಆದ್ರು. ಇದು ಒಂದು ಭಾಗ ಆಯಿತು. ಬಟ್ ದೇರ್ ಇಸ್ ಅ ಲಾರ್ಜರ್ ಇಶ್ಯೂ. ಈ ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ, ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ. ಇವತ್ತು ಕೂಡ ಸಿದ್ದರಾಮಯ್ಯನವರು ಕ್ಷಮೆ ಯಾಚನೆ ಮಾಡಲಿಲ್ಲ. ಅದ್ರ ಬದಲಾಗಿ ತಾವು ಮಾಡಿದ್ದೇ ಸರಿ, ಏನು ಅನುಮಾನಗಳು ಹುಟ್ಕೊಂಡಿದ್ವು ಆ ಅನುಮಾನಗಳನ್ನ ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ನಾವು SITಯನ್ನ ಮಾಡಿದ್ವಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ತೇವೆ ವಿನಃ, ಆದ್ರೆ ಷಡ್ಯಂತ್ರ ಹಿಂದೆ ಯಾವ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ, ಬುರುಡೆ ಗ್ಯಾಂಗ್ ಅಷ್ಟೇ ಅಲ್ಲ, ಅದು ನೆಪ ಮಾತ್ರ ಅಷ್ಟೇನೆ. ಇದರಿಂದ ಇದ್ದಂತ ದುಷ್ಟಶಕ್ತಿಗಳು ಯಾರು ಅಂತೇಳಿ ಇನ್ನೂ ಕೂಡ ಬಯಲಾಗಿಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಶಕಾರ ಇತ್ತಲ್ಲ, ಇದು ಮೊದಲನೇ ಅಂಶ. ಎರಡನೇದು ದ್ವೇಷ ಭಾಷಣ. ಸದನ ನಡೀತಾ ಇರಬೇಕಾದ್ರೆ ದ್ವೇಷ ಭಾಷಣದ ಮಸೂದೆಯನ್ನ ತಂದು ಚರ್ಚೆಗೂ ಕೂಡ ಅವಕಾಶವನ್ನ ಕೊಡದೇನೆ ಸದನದಲ್ಲಿ ಬಿಲ್ ಪಾಸ್ ಮಾಡತಕ್ಕಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕುತ್ತಾರಲ್ಲ ಕಾಂಗ್ರೆಸ್ ಸರ್ಕಾರ. ಚರ್ಚೆ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ, ತಯಾರಿರಲಿಲ್ಲ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ. ಸಾಮಾಜಿಕ ಜಾಲತಾಣದಲ್ಲಿ ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ 9 ವರ್ಷ 10 ವರ್ಷ ಒಳಗಾಗ್ತಕ್ಕಂತ ಈ ಷಡ್ಯಂತ್ರ ಕುತಂತ್ರ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಯಾವ ದೇಶದ್ರೋಹಿಗಳು ಗೋವುಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೆ, ಪೊಲೀಸರು ಅವ್ರನ್ನ ವೆಹಿಕಲ್ ನ ಸೀಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ವೆಹಿಕಲ್ ಓನರ್ಗಳು ಮಾಲೀಕರನ್ನಿರ್ತಾರೆ, ಅಲ್ಲಿ ಬಾಂಡ್ಗಳನ್ನ ಕೊಟ್ಟು ಅಲ್ಲಿ ವೆಹಿಕಲ್ ಗಳನ್ನ ರಿಲೀಸ್ ಮಾಡ್ಕೋಬೇಕಾಗಿತ್ತು. ಇವರು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ನಾಳೆ ಯಾರಾದ್ರೂ ಕೂಡ ಗೋವುಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರೆ ಅಲ್ಲೇ ಸ್ಟೇಷನ್ ಬೇಲ್ ಕೊಡುವಂತದ್ದು, ಅಲ್ಲೇ ಬಾಂಡ್ಗಳನ್ನ ಕೊಟ್ಟು ವೆಹಿಕಲ್ ಗಳನ್ನ ರಿಲೀಸ್ ಮಾಡುವಂತದ್ದು ದೇಶದ್ರೋಹದ ಕೆಲಸ ಅಲ್ವಾ ಇದು? ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಅಲ್ವಾ ಇದು? ಕೆಲವು ಸಚಿವರು ಯಾವುದೇ ಕಾರಣಕ್ಕೂ ಇದನ್ನ ನೀವು ಬಿಲ್ ಅನ್ನ ತಂದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಬರುವಂತ ಅಲ್ಪ ಸ್ವಲ್ಪ ಹಿಂದೂಗಳ ಓಟು ಕೂಡ ಬರೋದಿಲ್ಲ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ, ನಮಗೆಲ್ಲ ಗೊತ್ತಿದೆ. ಬಹಳ ಸುಲಲಿತವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಬಹಳ ನೀಟಾಗಿ ಕೈ ತೊಳ್ಕೊಂಡ್ರದ್ರಲ್ಲಿ. ಆದ್ರೆ ನನ್ನ ಪ್ರಶ್ನೆ ಇವತ್ತು, ವಿಜಯ್ ಹಜಾರೆ ಟ್ರೋಫಿ, ಅರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳಿದ್ರೆ ಇಟ್ಸ್ ಅ ಹಿಸ್ಟಾರಿಕ್ ಪ್ಲೇಸ್ ಅಂತ ಐತಿಹಾಸಿಕ ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ರೀತಿ ಸ್ಮಶಾನ ಮೌನ ಆಗುವಂತೆ ಮಾಡಿದ್ದೀರಲ್ಲ ನೀವು ರಾಜ್ಯ ಸರ್ಕಾರದ ನಿಮ್ಮ ಷಡ್ಯಂತ್ರದಿಂದ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವರ ಒಂದು ಪುಕ್ಕಟೆ ಪ್ರಚಾರದ ಚಟಕ್ಕೆ ವಿಜಯ್ ಹಜಾರೆ ಟೂರ್ನಮೆಂಟ್ ಅನ್ನು ಕೂಡ ಆಡದೇ ಇರೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಉದ್ದಟತನ ಇದು. ಗೃಹಲಕ್ಷ್ಮಿ ಬಗ್ಗೆ ಬಹಳ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಗೃಹಲಕ್ಷ್ಮಿ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಇವತ್ತು ಹೆಂಡವನ್ನ ಹೆಚ್ಚು ವ್ಯಾಪಾರ ಮಾಡಿ ಅಂತೇಳಿ ವ್ಯಾಪಾರಿಗಳ ಮೇಲೆ ಇವತ್ತು ಒತ್ತಡ ಹಾಕ್ತಿರಿ ಇಲಾಖೆ ಮೂಲಕ. ಹೆಣ್ಮಕ್ಳಿಗೆ, ರಾಜ್ಯದಲ್ಲಿ ಬಡ ಹೆಣ್ಮಕ್ಳಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ, ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತಾದ್ರೂ ಯೋಚನೆ ಮಾಡಿದಾರೆ ನೀವು? ಹಾಗಾದ್ರೆ ಒಂದು ಕಡೆ 2,000 ರೂಪಾಯಿ ಕೊಡ್ತೀರಿ, ಮತ್ತೊಂದು ಕಡೆ 20,000 ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂತದ್ದು. ರಾಜ್ಯ ಶಿಕ್ಷಣದ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸಿದ್ದರಾಮಯ್ಯನವರು ಪ್ರಮಾಣ ವಚನ ತೆಗೆದುಕೊಂಡು ಮಾಡಿರ್ತಕ್ಕಂಥ ಮೊದಲ ಘನ ಕಾರ್ಯ ಅಂತ ಹೇಳಿದ್ರೆ NEP ಅನ್ನ ತಡೆದಾಕಿರುವಂತದ್ದು. 2.5 ವರ್ಷ ಆದರೂ ಸಹ ರಾಜ್ಯದ ವಿದ್ಯಾರ್ಥಿನಿಯರಿಗೆ, ಮಕ್ಕಳಿಗೆ ಇವತ್ತು ಅನ್ಯಾಯವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅನೇಕ ಉದ್ಯಮಿಗಳು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿಗಳೇನಿದ್ದಾವೆ ಇದನ್ನ ಧಿಕ್ಕರಿಸಿ, ಅಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಇರ್ಬೋದು, ರಾಜ್ಯ ಸರ್ಕಾರದ ವರ್ತನೆ ಇರ್ಬೋದು, ಇಟ್ಸ್ ನಾಟ್ ಇನ್ವೆಸ್ಟರ್ಸ್ ಫ್ರೆಂಡ್ಲಿ. ಹಾಗಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಪ್ರಿಯಾಂಕಾ ಖರ್ಗೆ ಬೊಬ್ಬೆ ಹೊಡಿತಾರೆ ಇವರು. ಆದರೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಒಂದು ಸ್ಪಷ್ಟ ನೀತಿಗಳನ್ನ ಇವತ್ತು ಅನುಸರಿಸ್ತಾ ಇಲ್ಲ. ಮತ್ತೊಂದು ಕಡೆ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಧಮಕಿ ಹಾಕ್ತಾರೆ ಇವತ್ತು, ಹೋಗೋರು ಹೋಗ್ಲಿ ಬರೋರು ಬರಲಿ. ಇದು ರಾಜ್ಯ ಸರ್ಕಾರ ನಡೆಕೊಳ್ತಕ್ಕಂಥ ರೀತಿನೇ ಇದು. ಏನು ರಾಜ್ಯದ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಭರವಸೆ ಇಟ್ಟು ಅಧಿಕಾರಕ್ಕೆ ತಂದಿದ್ದಾರೆ, ಈ ರಾಜ್ಯದ ಜನತೆಗೆ ಮಾಡ್ತಾ ಇರತಕ್ಕಂಥ ಅಪಮಾನ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.